ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುತ್ತೇವೆಂದ ಪಾಕಿಸ್ತಾನಕ್ಕೆ ಐಸಿಸಿ ಲಾಸ್ಟ್ ವಾರ್ನಿಂಗ್ ಆದರೆ ಕೊಟ್ಟಿದೆ. ಬಗ್ಗದಿದ್ರೆ ಇಷ್ಟೆಲ್ಲ ಶಿಕ್ಷೆ ಪಕ್ಕ ಮತ್ತು ಇಷ್ಟು ಕೋಟಿ ದಂಡ ಕಟ್ಟಲೇಬೇಕು. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಶಿಕ್ಷೆ ಆಗುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಐಸಿಸಿ T20 ವಿಶ್ವಕಪ್ 2026 ಟೂರ್ನಿ ಸುತ್ತಲಿನ ವಿವಾದ ನಿರಂತರವಾಗಿ ಮುಂದುವರೆದಿದೆ. ಮೊದಲು ಬಾಂಗ್ಲಾದೇಶ ಟೂರ್ನಿಯನ್ನು ಬಹಿಷ್ಕರಿಸಿತು. ಈಗ ಪಾಕಿಸ್ತಾನವು ಭಾರತದ ವಿರುದ್ಧ T20 ವಿಶ್ವಕಪ್ ಪಂದ್ಯವನ್ನು ಆಡುವುದಿಲ್ಲ ಎಂಬ ಹೊಸ ನಾಟಕ ಆದ್ರೆ ಶುರು ಮಾಡಿದೆ. ಈ ಮೂಲಕ ಬಾಂಗ್ಲಾದೇಶವನ್ನು ಬೆಂಬಲಿಸಲು ಪ್ರಯತ್ನಿಸುತ್ತಿದೆ ಪಾಕಿಸ್ತಾನ. ಇನ್ನು ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ ಪಂದ್ಯವನ್ನು ನಿಗದಿಪಡಿಸಲಾಗಿತ್ತು. ಈಗ ಭಾರತದ ವಿರುದ್ಧದ ತಮ್ಮ ಗುಂಪು ಪಂದ್ಯ ಮತ್ತು ಲೀಗ್ ಪಂದ್ಯವನ್ನು ಬಹಿಷ್ಕರಿಸಲು ಸಿದ್ಧವಾಗಿರುವ ಪಾಕಿಸ್ತಾನ ತಂಡ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕಳೆದ 24 ಗಂಟೆಗಳಲ್ಲಿ ಪಾಕಿಸ್ತಾನ ಸರ್ಕಾರ ಮತ್ತು ಅದರ ಕ್ರಿಕೆಟ್ ಮಂಡಳಿಯ ನಿರ್ಧಾರವು ವಿಶ್ವ ಕ್ರಿಕೆಟ್ನ ರಾಜಕೀಯ ಭೂ ದೃಶ್ಯವನ್ನೇ ಬಿಸಿ ಮಾಡಿದೆ. ಪಿಸಿಬಿಯ ಕ್ರಮಗಳ ಬಗ್ಗೆ ಚರ್ಚಿಸಲು ದುಬೈನಲ್ಲಿರುವ ಐಸಿಸಿ ಪ್ರಧಾನ ಕಚೇರಿಯಲ್ಲಿ ಪ್ರಮುಖ ಸಭೆ ನಡೆದಿರುವ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವರದಿಗಳ ಪ್ರಕಾರ ಪಾಕಿಸ್ತಾನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧರಿಸಲು ಐಸಿಸಿ ಮುಂದಿನ 48 ಗಂಟೆಗಳಲ್ಲಿ ಮಂಗಳವಾರ ಅಥವಾ ಬುಧವಾರ ಮಂಡಳಿಯ ಸಭೆ ನಡೆಯಲಿದೆ. ಇದಾದ ನಂತರ T20 ವಿಶ್ವಕಪ್ಗೆ ಸಂಬಂಧಿಸಿದ ಕ್ರಮಗಳು ಆರಂಭವಾಗಲಿವೆ ಅಂತಾನೆ ಹೇಳ್ಬೋದು. ಇನ್ನು ಟೂರ್ನಿ ಪ್ರಾರಂಭದ ನಂತರವೂ ಪಾಕಿಸ್ತಾನದ ಈ ನಾಟಕ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ 48 ಗಂಟೆಗಳಲ್ಲಿ ಪಾಕಿಸ್ತಾನ ತೆಗೆದುಕೊಳ್ಳುವ ನಿರ್ಧಾರದ ನಂತರ ಐಸಿಸಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಿದೆ. ಇನ್ನು ಭಾನುವಾರ ಐಸಿಸಿ ಬಿಡುಗಡೆ ಮಾಡಿರುವ ತನ್ನ ಹೇಳಿಕೆಯಲ್ಲಿ ಪಿಸಿಬಿ ತನ್ನ ನಿಲುವನ್ನು ಪರಿಶೀಲಿಸಬೇಕೆಂದು ಒತ್ತಾಯಿಸಿದೆ. ಇಲ್ಲದಿದ್ದರೆ ತೀವ್ರ ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಮುಂದಿನ 48 ಗಂಟೆಗಳ ಒಳಗೆ ಕಣ್ಣು ಮಿಟಿಕಿಸದಿದ್ದರೆ ಬಗ್ಗದಿದ್ದರೆ ಇಷ್ಟೆಲ್ಲ ಶಿಕ್ಷೆ ಪಕ್ಕ. ಹೌದು ಸ್ನೇಹಿತರೆ, 1970ರ ದಶಕದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಐಸಿಸಿ ತೆಗೆದುಕೊಂಡ ನಿರ್ಧಾರ ಪಾಕಿಸ್ತಾನ ಮೇಲೆ ಪ್ರಭಾವ ಬೀರಿರಬಹುದು. ಪರಿಣಾಮ ಪಾಕಿಸ್ತಾನ ತಂಡ ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ಹೊರಗುಳಿಯಬಹುದು. ಇನ್ನು PCL ಅಲ್ಲಿ ವಿದೇಶಿ ಆಟಗಾರರಿಗೆ ನಿರಾಕ್ಷೇಪಣಾ ಪ್ರಮಾಣ ಪತ್ರಗಳನ್ನು ನೀಡಲು ಐಸಿಸಿ ನಿರಾಕರಿಸಬಹುದು. ಇದು ಪಾಕಿಸ್ತಾನದ ಪ್ರಮುಖ ದೇಶೀಯ ಕ್ರಿಕೆಟ್ ಲೀಗ್ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ ಅಂತಾನೆ ಹೇಳ್ಬೋದು. ಇನ್ನು ಐಸಿಸಿ ಆದಾಯದಲ್ಲಿ ಪಾಕಿಸ್ತಾನ ಪಾಲನ್ನು ನಿಲ್ಲಿಸಲಾಗುವುದು. ಇದು ವಾರ್ಷಿಕವಾಗಿ ಸುಮಾರು 34.5 ಮಿಲಿಯನ್ ಎಂದು ಅಂದಾಜಿಸಲಾಗಿದೆ. ಇನ್ನು ಪಾಕಿಸ್ತಾನ ಏನಾದರೂ ಭಾರತದ ವಿರುದ್ಧ ಪಂದ್ಯ ಆಡದಿದ್ರೆ ಮತ್ತು ಐಸಿಸಿಗೆ ವಿರುದ್ಧವಾಗಿ ಹೋದರೆ ಇಷ್ಟೆಲ್ಲ ಕ್ರಮಗಳನ್ನು ಪಾಲಿಸಲೇಬೇಕಂತಾನೆ ಹೇಳ್ಬೋದು. ಇನ್ನು ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.